ಒಂದು ಸಾರಿ ಆ ದೇವರ ಎನ್ಕೌಂಟರ್ ನಿಮ್ಗಾಯಿತು, ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಒಂದು ವಾಕ್ಯ ತೋರಿಸೇ ಬಿಡ್ತೀನಿ. ಪಟ್ನೆ ಆದಿಕಾಂಡ 32ನೇ ಅಧ್ಯಾಯ, ಆದಿಕಾಂಡ 32ನೇ ಅಧ್ಯಾಯ, ಪಟ್ನೆ ಆದಿಕಾಂಡ 39ನೇ ಅಧ್ಯಾಯ. उत्पत्ति 39 ಚಾಪ್ಟರ್, उत्पत्ति का 39th ಚಾಪ್ಟರ್, ಜೆನೆಸಿಸ್ 39, ಆದಿಕಾಂಡ 39 2 3 ಓದ್ರಿ ಪಟ್ನೆ. ಯೆಹೋವ ಯೋಸೇಫನ ಸಂಗಡ ಇದ್ದದ್ದರಿಂದ ಎಸ್ ಯೆಹೋವ ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಎಸ್. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿಟ್ಟಂದಿನಿಂದ ಯೆಹೋವ ಯೋಸೇಫನ ನಿಮಿತ್ತವಾಗಿ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಜೋರಾಗಿ ಕೈ ತಟ್ಟೋಣ. ಶಿಖಾ ಬಾಬಾ ಬಾಬಾ ಬಾಬಾ, ಜೋರಾಗಿ ಜೋರಾಗಿ ಜೋರಾಗಿ. ಈ ಯೋಸೇಫನ ಸಂಗಡ ಯಾರಿದ್ರು? ಯೋಸೇಫನ ಸಂಗಡ ಯಾರಿದ್ರಮ್ಮ? ಏನು ಕೇಳ್ತಿದ್ರಿ? ವಾಕ್ಯ ಇಲ್ಲೇ ಇದ್ದೀರಾ? ಇಲ್ಲ, ವಾಕ್ಯ ಏನು ಕೇಳ್ತಾ ಇದ್ದೀರಾ? ಎಲ್ಲಿದ್ದ? ಯೋಸೇಫನ ಸಂಗಡ ಯಾರಿದ್ರು? ದೇವರಿದ್ದ. ಹಲ್ಲೆಲೂಯ. ಅವನ ಸ್ವಂತ ಅಣ್ಣ ತಮ್ಮಂದ್ರು ಕೈ ಬಿಟ್ಟು ಹಾಕಿದ್ರು. ಒಡ ಹುಟ್ಟಿದವರೇ ಮಾರಿಬಿಟ್ರು ಐಗುಪ್ತ ದೇಶಕ್ಕೆ. ತನ್ನವರನ್ನೋರು ಯಾರಿಲ್ಲ. ಒಬ್ಬ ಗುಲಾಮನಾಗಿ ಹೋದ ಹೊರದೇಶಕ್ಕೆ. ಆದ್ರೆ ಅವನಲ್ಲಿದ್ದಂಥ ಹುಚ್ಚು ದೇವರ ದರ್ಶನ. ಹಲ್ಲೆಲೂಯ. ದೇವರನ್ನು ಇಷ್ಟಪಟ್ಟಷ್ಟು ಯಾರನ್ನು ಇಷ್ಟಪಡಲಿಲ್ಲ. ಹಲ್ಲೆಲೂಯ. ಅದಕ್ಕಾಗಿ ದೇವರು ಅವನ ಸಂಗಡ ಇದ್ದ. ಇವತ್ತು ನಿನ್ನ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯೇಸು ಸ್ವಾಮಿ ಒಂದು ನಿನ್ನ ಜೊತೆಗಿದ್ದು ಬಿಟ್ರೆ, ಏಸಪ್ಪ ಒಂದು ನಿನ್ನ ಜೊತೆಗೆ ಇರುವಂತೆ ನೀನು ಕಾಪಾಡಿಕೊಂಡ್ರೆ, ಇಷ್ಟಪಟ್ಟರೆ ಯೇಸು ಸ್ವಾಮಿನ ಅಷ್ಟು ಮನಸ್ಸು ಬಿಚ್ಚಿ ಎಲ್ಲರಿಗಿಂತ, ಹೆಂಡತಿಗಿಂತ, ಗಂಡನಿಗಿಂತ, ಮಕ್ಕಳಿಗಿಂತ ಹೆಚ್ಚಾಗಿ ನೀನು ಏಸಪ್ಪನನ್ನು ಪ್ರೀತಿ ಮಾಡೋದು ಕಲ್ತ್ಕೊಂಡ್ರೆ, ಆರಾಧನೆ ಮೂಲಕ, ಸ್ತುತಿ ಸ್ತೋತ್ರದ ಮೂಲಕ, ವಾಕ್ಯ ಧ್ಯಾನ ಮಾಡೋದ್ರ ಮೂಲಕ, ಪ್ರಾರ್ಥನೆ ಮೂಲಕ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಹೊಗಳುತ್ತಾ ಆತನನ್ನು ಆರಾಧಿಸಿ ಇಡೀ ರಾತ್ರಿಯೆಲ್ಲ ಘನಪಡಿಸುತ್ತಾ ಆರಾಧಿಸುತ್ತಾ ಆತನಿಗೆ ನೀನು ಹುಚ್ಚನಾದರೆ ಆತನ ದರ್ಶನ ಕೊಡೋದ್ರಾಗ ಎರಡು ಮಾತಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮನಪೂರ್ವಕವಾಗಿ ನನ್ನ ಹುಡುಕು. ಈ ವರ್ಷ ನಾವು ಒಬ್ಬೊಬ್ಬರು ಮನಪೂರ್ವಕವಾಗಿ ಹುಡುಕಿ ದೇವರ ದರ್ಶನ ನೋಡಲೇಬೇಕು. ಆ ಸ್ಥಿತಿಗೆ ನೀನು ಬರೋದಾದರೆ ನಿನ್ನ ತಾಮ್ರದ ಸ್ಥಿತಿ ಚಿನ್ನವಾಗಿ ಹೋಗ್ತೈತೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಕಬ್ಬಿಣದ ಸ್ಥಿತಿ ಬೆಳ್ಳಿಯಾಗಿ ಹೋಗ್ತೈತೆ. ಹಲ್ಲೆಲೂಯ. ನಿನ್ನ ಮರದ ಸ್ಥಿತಿ ತಾಮ್ರ ಆಗಿ ಹೋಗ್ತೈತೆ. ನಿನ್ನ ಕಟ್ಟಿಗೆಯ ಸ್ಥಿತಿ ವಜ್ರದ ಕಲ್ಲುಗಳಾಗಿ ಹೋಗ್ತೈತೆ. ದೇವರ ಸ್ಥಿತಿಯನ್ನು ಮಾರ್ಪಡಿಸ್ಲಿಕ್ಕಿದ್ದಾನೆ. ಮೊದಲು ನೀನು ಬಯಸಬೇಕಾದದ್ದು ಯೆಹೋವ ಪರಮಾತ್ಮನನ್ನು ಬಯಸು. ದೇವರಿಗಿಂತ ಇಷ್ಟಪಡೋದು ಯಾವುದಿರಬಾರ್ದು. ನಿನ್ನ ಬಾಯಲ್ಲಿ ಅವಾಗವಾಗ ಅಪ್ಪ ನೀನು ಬಿಟ್ಟರೆ ನನಗೆ ಯಾರಿಲ್ಲ, ನೀನು ನನಗೆ ಬೇಕಪ್ಪ, ನಿನ್ನ ದರ್ಶನ ಕೊಡಪ್ಪ, ನಿನ್ನ ಸ್ವರ ನನಗೆ ಕೇಳ ಮಾಡಪ್ಪ, ಅಪ್ಪ ನಿನ್ನ ಕಣ್ಣನ್ನು ನೋಡ್ಲಪ್ಪ, ಮನಸ್ಸು ಬಿಚ್ಚಿ ಆರಾಧನೆ ಮಾಡೋಕ್ಕೆ ಶುರು ಮಾಡು, ಆರಾಧನೆ ಮಾಡೋಕ್ಕೆ ಶುರು ಮಾಡು, ಆರಾಧನೆ ಮಾಡೋಕ್ಕೆ ಶುರು ಮಾಡು. ಎಲ್ಲಿ ಆರಾಧನೆ ಇದೆಯೋ ಅಲ್ಲಿ ದೇವರದಾನ. ಹಲ್ಲೆಲೂಯ. ಎಲ್ಲಿ ಸ್ತುತಿ ಇದೆ ಅಲ್ಲಿ ದೇವರದಾನ. ಬಾಯಿ ತೆಗೆದರೆ ದೇವ್ರ ಸ್ತೋತ್ರ ಮಾಡ್ತಾನೆ ಇರು ಆಸಕ್ತಿಯಿಂದ. ನಿನ್ನ ದಾಹವನ್ನು ನೋಡಿ ದೇವ್ರು ನಿನ್ನ ಆತ್ಮದ ಕಣ್ಣುಗಳನ್ನು ಓಪನ್ ಮಾಡ್ತಾನ, ನಿನ್ನ ಮನೋನೇತ್ರಗಳನ್ನು ತೆರಿತಾನೆ, ದರ್ಶನಗಳಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರಿಗಿಂತ ಹೆಚ್ಚಾದ ಟೈಮ್ ಯಾರು ಕೊಡ್ರಿ? ನಾವು ಯಾವುದಕ್ಕೆ ಕೊಡ್ತಾಯಿದ್ದೀವಿ? ಮೊಬೈಲ್ ಬಿಸಿ 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 ಆಗಿಬಿಡ್ತದೆ ನಾವು ಹಿಡಿದು ಬಿಟ್ರೆ. ಹೌದಾ? ಎರಡನೇ ಹೆಂಡ್ತಿ ಆಗಿಬಿಟ್ಟೈತೆ ಇವತ್ತು ಮೊಬೈಲ್ ನಮಗೆ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ. ಮೊಬೈಲ್ ಎಷ್ಟನೇ ಹೆಂಡ್ತಿ? ಎರಡನೇ ಹೆಂಡ್ತಿ. ಕೆಲವು ಸಾರಿ ಹೆಂಡ್ತಿ ಪಕ್ಕದಲ್ಲಿ ಇರ್ತಾಳೆ, ಗೊತ್ತಿಲ್ಲ, ಮೊಬೈಲ್ ಪಕ್ಕದಲ್ಲೇ ಇರ್ತತೆ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು
ಅದಕ್ಕೆ ಫುಲ್ ಸ್ಟಾಪ್ ಹಾಕ್ರಿ, ಒಂದು ತೀರ್ಮಾನ ತಗೊಳ್ರಿ, ಒಂದು ಒಡಂಬಡಿಕೆ ಮಾಡಿರಿ. ಎಲ್ಲರಿಗಿಂತ ಮುಖ್ಯವಾಗಿ ನಾನು ನಿನಗೆ ಸ್ಥಾನ ಕೊಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ನೀವು ದೇವ್ರನ್ನ ಆ ರೀತಿ ಇಷ್ಟಪಡ್ತೀರೋ, ಅನೇಕ ಸರ್ ಒಂದು ಡೈಲಾಗ್ ನಾನು ಹೇಳ್ತಿರ್ತೀನಿ, ಡೈಲಾಗ್ ಅಲ್ಲ, ಅದು ನನ್ನ ಮನಸ್ಸಿನ ಪ್ರಾರ್ಥನೆ ದೇವ್ರ ಮುಂದೆ ಬೆಳಗಿನ ಜಾವ. ಈ ಲೋಕದಲ್ಲಿ ಏನು ಸಿಗದೇ ಇದ್ರೂ ತೊಂದರೆ ಇಲ್ಲ, ಪರಲೋಕದಲ್ಲಿ ನನಗೆ ಏನು ಸ್ಥಾನ ಸಿಗದೇ ಅಡ್ಡಿಲ್ಲ, ನಿನ್ನ ಪಾದದೊಂದಿಷ್ಟು ಜಾಗ ಸಿಕ್ಕರೆ ಸಾಕಂತ ಅಳುತ್ತೇನೆ. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ. ಯಾವಾಗ ದೇವ್ರಿಗಾಗಿ ಹುಚ್ಚರಾಗ್ತೀವಿ, ನಾವು ದೇವ್ರಿಗಾಗಿ ಹುಚ್ಚರಾಗ್ತೀವೋ ನಮ್ಮ ಸ್ಥಿತಿಗಳು ಮಾರ್ಪಡ್ತವೆ. ಯೋಸೇಫನನ್ನೆಲ್ಲರೂ ಕೈ ಬಿಟ್ಟರು, ಸ್ವಂತದವರೇ ಕೈ ಬಿಟ್ಟರು, ಆದರೆ ಅವನು ದೇವ್ರನ್ನ ಕೈ ಬಿಡಲಿಲ್ಲ. ಹಲ್ಲೆಲೂಯ. ಯೆಹೋವ ಅವನ ಸಂಗಡಿದ್ರಿಂದ ಅವನು ಏಳಿಗೆಯಾದ. ರೌಂಡ್ ಅಪ್ ಮಾಡ್ಕೊಳ್ರಿ. ನೀನು ದೇವ್ರು ನಿನ್ನ ಸಂಗಡಿರುವಾಗ ನೀನು ಅಭಿವೃದ್ಧಿ ಆಗಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀನು. ಹಲ್ಲೆಲೂಯ. ನೀನು ಕಿಟ್ಟದೆಲ್ಲ ಬಂಗಾರ ಆಗ್ತೈತೆ. ಹಲ್ಲೆಲೂಯ. ನೀನು ಮಾಡುವ ವ್ಯಾಪಾರ ಸಮೃದ್ಧವಾಗ್ತೈತೆ.